ಮೊದಲನೇದಾಗಿ ಭಾರತೀಯ ಹಿಂದೂ ಪಂಚಾಂಗದ ಪ್ರಕಾರ ಇದು ಹಿಂದೂ ಪಂಚಾಂಗದ ವರ್ಷ ಅಂದ್ರೆ ಭಾರತೀಯ ವರ್ಷದ ಪ್ರಕಾರವಾಗಿ ಇದು ನಮ್ಮ ಕೊನೆಯ ಹಬ್ಬ. ಈ ಹಬ್ಬದಿಂದ ಮುಂದೆ ನಾವು ವಸಂತ ಋತುವಿನಲ್ಲಿ ಹೋಗ್ತೀವಿ. ಚೈತ್ರ ಮಾಸ ಶುರುವಾಗ್ತದೆ, ಗಿಡಗಳು ಹಚ್ಚು ಹಸುರಾಗ್ತವೆ. ಮಾವಿನ ಗಿಡದಲ್ಲಿ ಹೂಗಳು ಬಿಟ್ಟು ಕಾಯಿ ಆಗಲಿಕ್ಕೆ ಶುರುವಾಗ್ತವೆ. ಅಂದ್ರೆ ಈ ವರ್ಷವನ್ನ ಬೀಳ್ಕೊಡುವಂತಹ ಸಂದರ್ಭದಲ್ಲಿ ಹಚ್ಚು ಹಸರನ್ನ ಸ್ವಾಗತ ಮಾಡುವಂತಹ ಒಂದು ಕಲ್ಪನೆ ಕೂಡ ಇದರಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬಹುದು. ಬಹಳ ವಿಚಾರ ಮಾಡಿ ಪ್ರತಿಯೊಂದು ಹಬ್ಬವನ್ನು ನಮ್ಮಲ್ಲಿ ಅದರ ಒಂದು ಕಲ್ಪನೆ ಮಾಡಿದ್ದಾರೆ. ಕನ್ಸೆಪ್ಷಲೈಸೇಷನ್ ಅಂತ ಹೇಳ್ತಾರೆ, ಅದನ್ನು ಮಾಡಿದ್ದಾರೆ. ಇದಕ್ಕೆ ಐತಿಹಾಸಿಕವಾಗಿ ಸತಿಯ ಪಾರ್ವತಿಯ ಹೆಂಡತಿ ಸತಿಯ ದೇಹಾಂತವಾದ ನಂತರ ಏನು ವೀರಭದ್ರನ ಅವತಾರ ಆತ, ಆ ವೀರಭದ್ರನ ಅವತಾರದ ಸಂದರ್ಭದಲ್ಲಿ ಶಿವ ಧ್ಯಾನಸ್ಥನಾಗಿದ್ದ. ಧ್ಯಾನಸ್ಥನಾದಂತಹ ಶಿವನನ್ನ ಎಬ್ಬಿಸಿ ಪಾರ್ವತಿಯನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಾಗ ಮನ್ಮಥ ಶಿವನಿಗೆ ಹೂವಿನ ಬಾಣವನ್ನು ಬಿಟ್ಟ. ಶಿವ ಸಿಟ್ಟಿಗೆ ಕಣ್ಣು ನೋಡಿದಾಗ ಮನ್ಮಥ ಸತ್ತೋದ. ಆ ಸತ್ತು ಹೋದಂತ ಮನ್ಮನ ಕಾಮ ಭಾವನೆಯನ್ನ ಕೆರಳಿಸಬೇಕು ಅಂತ ಪ್ರಯತ್ನ ಮಾಡಿದ್ದ. ಆ ಉದ್ದೇಶ ಅರಿಯಲಾರದೆ ಶಿವ ಮೂರನೇ ಕಣ್ಣು ತೆಗೆದು ಅವನ್ನ ಸಂಹಾರ ಮಾಡಿದ. ಆದರೆ ರತಿಯ ಪತಿವ್ರತೆಯನ್ನ ನೋಡಿ ಅವಳನ್ನ ಪುನಃ ಮತ್ತೊಮ್ಮೆ ಅವನು ಶಿವ ಏನಿದ್ದ ಮತ್ತೊಮ್ಮೆ ಆ ಮನ್ಮಥನನ್ನ ಒಂದು ರೀತಿಯಲ್ಲಿ ಪೂರ್ತಿಯಾಗಿ ಅವನನ್ನ ಜೀವಂತಗೊಳಿಸ್ತಿಲ್ಲ ಅಂದ್ರೂ ಅವನ ಅಸ್ತಿತ್ವವನ್ನ ಕಾಪಾಡ್ತಾಳೆ. ಅದು ರತಿ ಮನ್ಮಥನ ಕಥೆ. ಆ ರತಿ ಮನ್ಮಥನ ಕಥೆ ಏನಿದೆಯಲ್ಲ ಅದರೊಳಗೆ ಇರುವಂತಹದ್ದು ನಮ್ಮಲ್ಲಿರುವಂತಹ ಕಾಮನೆಗಳು, ನಮ್ಮಲ್ಲಿರುವಂತಹ ಕೆಟ್ಟ ವಿಚಾರಗಳು, ನಮ್ಮಲ್ಲಿರುವಂತಹ ವಿಕೃತಿಗಳನ್ನ ಹೊರಗೆ ಹಾಕಿ ಸುಟ್ಟು ಬಿಡುವಂತಹ ಕಲ್ಪನೆಯೂ ಈ ರತಿ ಮನ್ಮಥದ ಕಥೆಯಲ್ಲಿ ಬರ್ತದೆ. ಅದೇ ರೀತಿ ಭಕ್ತ ಪ್ರಹ್ಲಾದನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಾಗ ಹಿರಣ್ಯಕಶಿಪು ತನ್ನ ತಂಗಿ ಹೋಳಿಕಾಗೆ ಹೇಳ್ತಾನೆ. ಹೋಳಿ ಅಂತ ಯಾಕೆ ಹೆಸರು ಅಂತಂದ್ರೆ ಹೋಳಿಕಾಗೆ ಹೇಳ್ತಾನೆ. ಹೋಳಿಕಾಗೆ ಏನ್ ಹೇಳ್ತಾನೆ, ನೋಡು ನನ್ನ ಮಗ ಕೇಳುವಲ್ಲಿ ಇವ ಪ್ರಹ್ಲಾದ ವಿಷ್ಣುವನ್ನ ಅನ್ಸುದು, ನಿನಗೆ ಹೆಂಗಿದ್ರು ಅಗ್ನಿಯಿಂದ ವರದಾನ ಇದೆ, ನೀ ಅವನ ತೊಡಿ ಮೇಲೆ ಕೂಡಿಸ್ಕೊಂಡು ಹೋಗು, ಅವಾಗ ನಾ ಬೆಂಕಿ ಹಚ್ತೀನಿ, ಅವ ಸಾಯ್ತಾನೆ, ನೀವು ಉಳಿತಿ ಅಂತ ಹೇಳ್ತಾನೆ. ಅವಾಗ ಆದ್ರೆ ಹಂಗ ಆಗೋದಿಲ್ಲ. ಅದ ಇವ ಭಕ್ತ ಪ್ರಹ್ಲಾದ ವಿಷ್ಣುವಿನ ಮಹಾಭಕ್ತ. ಅವನು ಆಕೆಗೆ ಶಾಪ ಕೊಡ್ತಾನೆ, ಅಂದ್ರೆ ವಿಷ್ಣು ಶಾಪ ಕೊಡ್ತಾನೆ, ಹೋಳಿಕಾ ಸಾಯ್ತಾಳೆ, ಆ ಬೆಂಕಿಯಿಂದ ಪ್ರಹ್ಲಾದ ಹೊರಗೆ ಬರ್ತಾನೆ. ಅವತ್ತಿಂದ ಹೋಳಿ ಹಬ್ಬ ಶುರುವಾಯಿತು. ಬಹಳ ಐತಿಹಾಸಿಕವಾದಂತಹ ಮಹತ್ವ ಇದೆ. ಕೃಷ್ಣರಾಜ ಸಣ್ಣವರಿದ್ದಾಗ ಕೃಷ್ಣನಿಗೆ ಒಂದು ಕಲ್ಪನೆ ಬರ್ತದೆ, ನಾ ಕಪ್ಪು ಅಂತ. ಅವಾಗ ಏನ್ ಮಾಡ್ಬೇಕು, ನೀವು ರಾಧಾಗ ಒಂದು ಕಪ್ಪು ಬಣ್ಣ ಹಚ್ಚಕಂದ್ರೆ ರಾಧಾ ಬೆಳಿ ಇರ್ತಾಳೆ. ಅವಾಗ ರಾಧಾಗ ಬಣ್ಣ ಹಚ್ಚಿದ, ಅದು ಹೋಳಿ ಆಯ್ತು, ಅದು ಬಣ್ಣ ಹಚ್ಚಿದಾಯ್ತು. ಈಗ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಅರ್ಥವನ್ನು ಹೊಂದಿರುವಂತಹ ಈ ಸಂದರ್ಭದಲ್ಲಿ ಈ ಹಲಿಗೆ ಹೊಡೆದು ಈ ಕಾಮಣ್ಣ ಸುಟ್ಟು ಹೊಯ್ಕೊಂಡು ಬಣ್ಣ ಹಚ್ಚಿ ನಮ್ಮಲ್ಲಿರುವಂತಹ ವಿಕೃತಿಗಳನ್ನು ಬಿಟ್ಟು ನಮ್ಮ ಹಲಿಗೆ ಬಾರಿಸ್ತಾ ನಾವು ಹೊಸ ವಸಂತ ಕಾಲಕ್ಕೆ ಸ್ವಾಗತವನ್ನ ಮಾಡುವಂತಹ ಒಂದು ಉದಾತ್ತವಾದಂತಹ ಕಲ್ಪನೆ ಈ ಒಂದು ಹೋಳಿ. ಅದಕ್ಕೆ ಬೇಕಾದಂತಹದ್ದು ಹಲಗಿ. ಆ ಹಲಗಿಯನ್ನ ಪ್ರಸಿದ್ಧಿ ಮಾಡಿದಂಥವರು ಇತ್ತೀಚೆಗೆ ಮಹೇಶ್ ತೆಂಗಿನಕಾಯಿ ಅವರು. ಆ ಜಗ್ಗಲಿಗೆ ಅದು ಸ್ವಲ್ಪ ಮರಿತಾ ಇತ್ತು. ಮಹೇಶಣ್ಣ ಅದನ್ನ ಮತ್ತೆ ಎಲ್ಲರಿಗೂ ನೆನಪು ಮಾಡಿ ಎಲ್ಲಾ ಒಂದು ವ್ಯವಸ್ಥೆ ಒಳಗೂ ಸಹಿತ ಪಕ್ಕ ಮಾಡಿ ಸಣ್ಣ ಹಲಿಗಿ, ದೊಡ್ಡ ಹಲಿಗಿ, ಜಗ್ಗಲಿಗಿ ಎಲ್ಲ ತಂದು ಅವ್ರನ್ನ ಸರಿಯಾಗಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ತಾವಾಗೆ ಬರುವಂತೆ ಮಾಡಿ ನಾಡಿನ ಇಷ್ಟು ಜನ ಮಠಾಧೀಶರನ್ನ ಒಂದು ಕಡೆ ಕೂಡಿಸಿ ಎಲ್ಲರಿಗೂ ಇದೊಂದು ಹಬ್ಬದ ರೀತಿಯಲ್ಲಿ, ಸಾಮೂಹಿಕ ಹಬ್ಬದ ರೀತಿಯಲ್ಲಿ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕಟ್ಟಿ ಅಭಿನಂದಿಸಿ, ಇದಕ್ಕೆ ಪೂಜ್ಯರಾದಂತಹ ಜಗದ್ಗುರುಗಳು, ಪೂಜ್ಯರಾದಂತಹ ಗುರುಗಳು ಬಂದು ಒಂದು ರೀತಿಯಲ್ಲಿ ಹೆಂಗ ಶಿವ ಪಾರ್ವತಿ ಕಲ್ಯಾಣ ಆದಾಗ ಯಾವ ರೀತಿ ಆತಲ್ಲ ಆ ರೀತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇವರೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ.
ಪ್ರತಿ ವರ್ಷ ಒಂದೇ ಟೈಮ್ಗೆ ಇಷ್ಟು ಜನರ ಆಶೀರ್ವಾದ ನಿಮಗೆ ನಮಗೆ ಸಿಗ್ತಾ ಇದೆ. ಅವ್ರಿಗೂ ಒಂದು ಅಲ್ಲೇ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಆಶೀರ್ವಾದ ತೆಗೆದುಕೊಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಮೈ ತೆಂಗಿನಕಾಯಿ ಅವರಿಗೆ ಅವ್ರ ತಂಡಕ್ಕೆ ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆ, ಧನ್ಯವಾದ, ನಮಸ್ಕಾರ. ಭಾರತ್